ನಮ್ಮ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಸೊ ಇಷ್ಟು ಹೊತ್ತು ನಿಮ್ಮನ್ನು ರ್ಯಾಪ್ ಸಾಂಗ್ ಮೂಲಕ ರಂಜಿಸಿರುವಂತಹ ಗಣೇಶ್ ರವರಿಂದ ಒಂದು ಮೆಸೇಜನ್ನು ತಗೊಳ್ಳೋಣ. ಸೊ ಐ ಇನ್ವೈಟ್ ಗಣೇಶ್ ಮಾಸ್ಟರ್. ಸೊ ಇವರು ಈ ವರ್ಷ 52 ಶಾಲೆಗಳಿಗೆ ಹೋಗಿ ಧ್ಯಾನವನ್ನು ಮಕ್ಕಳಿಗೆಲ್ಲ ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಅರೌಂಡ್ 35,000 ಸ್ಟೂಡೆಂಟ್ಸ್ಗೆ ಇವರು ಮೆಡಿಟೇಷನನ್ನು ಈ ವರ್ಷ ಟೀಚ್ ಮಾಡಿದ್ದಾರೆ. ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್ ಫಾರ್ ಹೋಲ್ ಪೈಮಾ ಟೈಮ್. ಸೊ ಈ ವರ್ಷ ಒಂದು ಸ್ಟಾರ್ ಆಫ್ ಪೈಮಾ ಕರ್ನಾಟಕ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಕಡೆಯಿಂದ ಅವರೊಂದೊಂದು ಸಂದೇಶನವನ್ನು ತಗೊಳ್ಳೋಣ. ಸೊ ಸೊ ಥ್ಯಾಂಕ್ ಯು ಸೋ ಮಚ್ ನವೇಶ್ ರೀ ಅವರೇ. ಸೊ ಮೊದಲನೇದಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಬ್ರಹ್ಮಋಷಿ ಪಿತಾಮಹ ಪತ್ರಿಜಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ನನ್ನ ಹೆಸರು ಗಣೇಶ್ ಅಂತ, ನಾನು ಬೀದರಿಂದ ಬಂದಿದ್ದೇನೆ. ಸೊ ಇವತ್ತು ನಾನು ನಿಮಗೆ ಯೂತ್ಸ್ಗಳಿಗೆ ಮತ್ತು ಪತ್ರಿಜಿಯವರ ಬಗ್ಗೆ ಒಂದೆರಡು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡುತ್ತೇನೆ. ಸೊ ಯೂತ್ಸ್ ಆರ್ ಎಕ್ಸೈಟೆಡ್ ಅಬೌಟ್ 5G, 6G, ಬಟ್ ಫಾರ್ ಮೀ there is no greater than Patriji. ಯಾಕಂದರೆ ನಾನು ಪತ್ರಿಜಿ ಅವರಿಗೆ ಯಾಕೆ ಗ್ರೇಟರ್ ಅಲ್ಲತೀನಂದರೆ, ಪತ್ರಿಜಿ ಅವರು ಗಿವನ್ ಮೀ ಸ್ಟ್ರೆಂತ್, ಒಂದು ಶಕ್ತಿ ಕೊಟ್ಟಿದ್ದಾರೆ. ಪತ್ರಿಜಿ ಅವರು ಈ ಜಗತ್ತಿಗೆ ಕೊಟ್ಟಿರುವ ಅಮೂಲ್ಯವಾದ ಕೊಡುಗೆ, ಈ ಒಂದು ಪ್ಲಾನೆಟ್ ಅರ್ತ್ಗೆ ಕೊಟ್ಟಿರುವಂಥ ಅಮೂಲ್ಯವಾದ ಕೊಡುಗೆ, ಅದೇ ಆನಾಪಾನಸತಿ ಧ್ಯಾನ. ಸೊ ನಾವೆಲ್ಲರೂ ಈ ಒಂದು ಆನಾಪಾನಸತಿ ಧ್ಯಾನದಿಂದ ಎಷ್ಟೊಂದು ಮಾಸ್ಟರ್ಸ್ ಆತ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ, ಎಷ್ಟೊಂದು ಮಾಸ್ಟರ್ಸ್ ಎನ್ಲೈಟ್ಮೆಂಟ್ ಆಗ್ತಿದ್ದೇವೆ. ಸೊ ಪತ್ರಿಜಿ ಕೊಟ್ಟಿರುವಂಥ ಒಂದು ಅಮೂಲ್ಯವಾದ ಕೊಡುಗೆ, ಒಂದು ಡೈಮಂಡ್ ಅನ್ಬೋದು ಇದಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ. ಸೊ ಯೂತ್ಸ್ಗಳಿಗೆ ನಾನು ಹೇಳೋದು ಒಂದೇ ಮಾತು. ಸೋ ಮೆನಿ ಯೂತ್ಸ್, ಯಂಗ್ಸ್ಟರ್ಸ್, ಎದರ್ ಯು ಆರ್ ಸ್ಟಡಿಂಗ್, ಎದರ್ ಯು ಆರ್ ವರ್ಕಿಂಗ್, ಇಲ್ಲ ನಿಮ್ದು ಏನಾದರೂ ಬಿಸ್ನೆಸ್ ಇರ್ಬೋದು, ಏನೇ ಮಾಡ್ತಿರ್ಬೋದು ನೀವು. ಸೊ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಏನು ಮಾಡಬೇಕಂದ್ರೆ, ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ಮಾಸ್ಟ್ರಿ ಮಾಡಬೇಕಂದ್ರೆ ಥಾಟ್ಸ್ ಆ್ಯಂಡ್ ಎಮೋಷನ್ಸ್ ಮಾಸ್ಟ್ರಿ. ಸೊ ನಮ್ಮ ಭಾವನೆಗಳನ್ನು ಮಾಸ್ಟ್ರಿ ಮಾಡೋದು ಎಲ್ಲಕ್ಕಿಂತ ಮುಖ್ಯವಾಗಿದೆ. ಭಾವನೆಗಳನ್ನು ಮಾಸ್ಟ್ರಿ ಮಾಡೋದು ಇಟ್ ಈಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಸೊ ಪ್ರತಿಯೊಬ್ಬರು ಅದನ್ನು ಮಾಡಬೇಕು. ಸೊ ಪೈಮಾ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಹಿಂಸಾ. ಸೊ ಪೈಮಾದಲ್ಲಿ ಕರ್ನಾಟಕದಲ್ಲಿ ಮತ್ತು ಆಲ್ ಓವರ್ ವರ್ಲ್ಡಲ್ಲಿ, ಗ್ಲೋಬಲಲ್ಲಿ ತುಂಬ ಯುವಕರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಪೈಮಾ ಕರ್ನಾಟಕದಲ್ಲಿ 500ಕ್ಕಿಂತ ಜಾಸ್ತಿ ಯುವಕರೆಲ್ಲ ಕೆಲಸ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಟು ಎಲ್ಲ ಕಡೆ ಹೋಗಿ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಪೈಮಾ ತಂಡದವರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸೊ ಇದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಯಾಕೆ ಪೈಮಾಕ್ಕೆ ಜಾಯ್ನ್ ಆಗಿ ಅಂತ ನಾನು ಕೇಳ್ಕೊತೀನಿ ಅಂದರೆ, ಸೊ ಸ್ಟಡಿ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಕಲಿತಾ ಇದ್ದಾರೆ. ಸೊ ಕಲಿಯೋದ್ರ ಜೊತೆ ಒಂದು ಸ್ಕಿಲ್, ಈ ಒಂದು ಪೈಮಾಗೆ ಬಂದರೆ ಅವರಿಗೆ ಒಂದು ಸ್ಕಿಲ್ ಅನ್ನು ಸಿಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿ ಪೈಮಾದಲ್ಲಿ ಡಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅವ್ರದ್ದು ಏನಾದರೂ ಒಂದು ಡಿಜಿಟಲ್ ವರ್ಕ್ ಆಗಿರ್ಬೋದು, ಅದು ಅವ್ರಿಗೆ ಕಲೆ ಸಿಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಅವರಿಗೆಲ್ಲ ನಾಲೆಜ್ ಇರುತ್ತೆ, ಎಲ್ಲ ಗೊತ್ತಿರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದು ಒಂದು ತುಂಬ ಒಳ್ಳೆಯ ಅವಕಾಶ, ಇದು ಒಂದು ತುಂಬ ಒಳ್ಳೆಯ ಸ್ಟೇಜ್ ಅನ್ಕೋತೀನಿ ನಾನು. ಸೊ ನನಗೂ ಕೂಡ ಈ ಒಂದು ಸ್ಟೇಜ್ ತುಂಬ ನನಗೆ ಅವಕಾಶ ಕೊಟ್ಟಿದೆ. ಈ ಒಂದು ಸ್ಟೇಜ್ಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ನೋಡಿ, ದ ವೇ ಆಫ್ ಎಕ್ಸ್ಪ್ರೆಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಅದು ನಮಗೆ ಗೊತ್ತಾಗುತ್ತೆ ಇಲ್ಲಿ ಸ್ಟೇಜ್ ಮೇಲೆ ಬಂದಾಗ. ಸೊ ಅದಕ್ಕೆ ನಾನು ಎಲ್ಲ ಯುವಕರಿಗೆ ಹೇಳೋದು ಒಂದೇ ಮಾತು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸೊ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೆ. ಸೊ ಇಷ್ಟೇ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬ್ರಹ್ಮಋಷಿ ಪಿತಾಮಹ ಪತ್ರಿಜಿಯವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ. ಸೊ